ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾ ಸಾಮರ್ಥ್ಯ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕರ್ನಾಟಕದ ಜಿಲ್ಲೆಗಳ ವಿಶೇಷತೆಯಲ್ಲಿ ನಮ್ಮ ಗದಗ ಜಿಲ್ಲೆ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದರೆ ಗದಗ ಜಿಲ್ಲೆ ಬಗ್ಗೆ ಈಗ ಅಧ್ಯಯನ ಮಾಡೋಣ. ಗದಗ ಜಿಲ್ಲೆ ಯಾವ ಜಿಲ್ಲೆ? ಗದಗ. ಈ ಗದಗ ಜಿಲ್ಲೆ ಬಗ್ಗೆ ಇವತ್ತು ನಾವೇನು ಮಾಡೋಣ? ಅಧ್ಯಯನ ಮಾಡೋಣ. ಗದಗ ಜಿಲ್ಲೆಯು 1997ರಲ್ಲಿ ಏನಾಯಿತು ಅಂದರೆ ಧಾರವಾಡ ಜಿಲ್ಲೆಯಿಂದ ವಿಂಗಡಣೆ ಆಯಿತು ಅಥವಾ ಪ್ರತ್ಯೇಕವಾಯಿತು. ಧಾರವಾಡ ಜಿಲ್ಲೆಯಿಂದ ಏನಾಯಿತು? ಗದಗ ಜಿಲ್ಲೆ ಹೊಸ ಜಿಲ್ಲೆಯಾಗಿ ರಚನೆ ಆಯಿತು. ಹೊಸ ಜಿಲ್ಲೆಯಾದ ರಚನೆಯಾದ ಈ ಗದಗ ಜಿಲ್ಲೆ ಕರ್ನಾಟಕದ ಮುದ್ರಣ ಕಾಶಿ ಎಂದು ಪ್ರಸಿದ್ಧಿ ಹೊಂದಿದೆ. ಕರ್ನಾಟಕದ ಮುದ್ರಣ ಕಾಶಿ ಅಥವಾ ಮುದ್ರಣ ನಗರಿ ಅಂತ ಕೂಡ ಕರೀಬಹುದು. ಅದೇ ರೀತಿಯಾಗಿ ಮತ್ತೊಂದು ಹೆಸರು ಏನಪ್ಪಾ ಅಂದರೆ ಶಿವಕಾಶಿ. ಕರ್ನಾಟಕದ ಶಿವಕಾಶಿ ಎಂದು ಕೂಡ ಈ ಗದಗ ಜಿಲ್ಲೆಯನ್ನ ಕರೆಯುತ್ತಾರೆ. ಗದಗ ಜಿಲ್ಲೆಯಲ್ಲಿ ಒಟ್ಟು ತಾಲೂಕುಗಳ ಸಂಖ್ಯೆ, ಪ್ರಸ್ತುತ ಒಟ್ಟು ತಾಲೂಕುಗಳ ಸಂಖ್ಯೆ 7 ತಾಲೂಕುಗಳನ್ನು ಗದಗ ಜಿಲ್ಲೆಯು ಒಳಗೊಂಡಿದೆ. ತಾಲೂಕುಗಳು ಗದಗ ಜಿಲ್ಲೆ 7 ತಾಲೂಕುಗಳನ್ನು ಒಳಗೊಂಡಿದೆ. ಗದಗ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಒಂದು ಚಿನ್ನದ ಅದಿರು ಇದೆ. ಚಿನ್ನದ ಅದಿರು ನಿಪೇಕ್ಷೆ ಇದೆ. ಚಿನ್ನದ ಅದಿರು ನಿಪೇಕ್ಷೆ ಅದು ಯಾವುದಪ್ಪ ಅಂದರೆ ಕಪ್ಪದ ಗುಡ್ಡ. ಯಾವುದು? ಕಪ್ಪದ ಗುಡ್ಡ. ಕಪ್ಪದ ಗುಡ್ಡ ಚಿನ್ನದ ನಿಪೇಕ್ಷೆ ಕೂಡ ಹೊಂದಿದೆ ಈ ಕಪ್ಪದ ಗುಡ್ಡ. ಅದೇ ರೀತಿಯಾಗಿ ಈ ಗದಗ ಜಿಲ್ಲೆಯಲ್ಲಿ ಭೀಷ್ಮ ಕೆರೆ ಇದೆ. ಗದಗ ಜಿಲ್ಲೆಯಲ್ಲಿ ಭೀಷ್ಮ ಕೆರೆ. ಗದಗ ಜಿಲ್ಲೆಯಲ್ಲಿ ಯಾವ ಕೆರೆ ಇದೆ? ಭೀಷ್ಮ ಕೆರೆ ಇದೆ. ಈ ಭೀಷ್ಮ ಕೆರೆಯಲ್ಲಿ ಬಸವೇಶ್ವರ ಭಕ್ತಿ ಭಂಡಾರಿ ಬಸವಣ್ಣನವರ ಒಂದು ಸ್ಟ್ಯಾಚು ಅಥವಾ ಬಸವೇಶ್ವರರ ಮೂರ್ತಿ ಇದೆ. ಬಸವೇಶ್ವರರ ಮೂರ್ತಿ, ಬಸವೇಶ್ವರರ ಏನಿದೆ? ಮೂರ್ತಿ ಇದೆ. ಕರ್ನಾಟಕದ ಅತಿ ಎತ್ತರವಾದ ಬಸವಣ್ಣನವರ ಮೂರ್ತಿ ಯಾವುದಪ್ಪ ಅಂದರೆ ಗದಗ ಜಿಲ್ಲೆಯಲ್ಲಿರುವಂಥ ಬಸವೇಶ್ವರ ಮೂರ್ತಿ. ಈ ಮೂರ್ತಿಯ ಅಡಿ ಎಷ್ಟು ಅಡಿ ಎತ್ತರವಿದೆ ಅಂದರೆ 116.7 ಅಡಿ ಏನಂದ್ರೆ ಎತ್ತರವಾಗಿದೆ. ಇದು ಯಾವ ಕೆರೆಯಲ್ಲಿ ಅಂತ ಕೇಳಿದಾಗ ಭೀಷ್ಮ ಕೆರೆ. ಯಾವ ಕೆರೆ? ಭೀಷ್ಮ ಕೆರೆಯಲ್ಲಿ ಇದೆ. ಹಾಗಾದ್ರೆ ಗದಗ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂಥ ಪಕ್ಷಿಧಾಮ ಇದೆ. ಯಾವ ಪಕ್ಷಿಧಾಮ ಅಂದರೆ ಮಾಗಡಿ ಪಕ್ಷಿಧಾಮ. ಯಾವ ಪಕ್ಷಿಧಾಮ? ಮಾಗಡಿ ಪಕ್ಷಿಧಾಮ. ಈ ಮಾಗಡಿ ಪಕ್ಷಿಧಾಮ ಗದಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪಕ್ಷಿಧಾಮವಾಗಿದೆ. ಇಲ್ಲಿ ಮಾಗಡಿ ಪಕ್ಷಿಧಾಮಕ್ಕಿಂತ ಇನ್ನೊಂದು ಗೊತ್ತಿರಬೇಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಗಡಿ ಮತ್ತು ಮಾಗೋಡ ಬಹಳ ವ್ಯತ್ಯಾಸಗಳಿವೆ. ಮಾಗಡಿ ಪಕ್ಷಿಧಾಮ ಗದಗ ಜಿಲ್ಲೆಯಾದರೆ ಮಾಗೋಡ ಜಲಪಾತ. ಮಾಗೋಡ ಜಲಪಾತ ಎಲ್ಲಿದೆಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಯಾವ ನದಿಯಿಂದ ಸೃಷ್ಟಿಯಾಗಿದೆಪ್ಪ ಅಂದರೆ ಇದು ಬೆಡ್ತಿ ಅಥವಾ ಗಂಗಾವಳಿ ನದಿಯಿಂದ ಸೃಷ್ಟಿಯಾಗಿದೆ. ಬೆಡ್ತಿ ಅಥವಾ ಗಂಗಾವಳಿ ನದಿಯಿಂದ ಸೃಷ್ಟಿಯಾದಂಥ ಮಾಗೋಡ ಜಲಪಾತ ಬೇರೆ, ಮಾಗಡಿ ಪಕ್ಷಿಧಾಮ ಬೇರೆ. ಅದೇ ರೀತಿಯಾಗಿ ಗದಗ ಜಿಲ್ಲೆ ಪ್ರಸಿದ್ಧ ಸ್ಥಳವಾದಂಥ ನರಗುಂದ ಆಗಿರ್ಬೋದು. ಹೌದಾ? ನರಗುಂದ ಆಗಿರ್ಬೋದು. ನೆಕ್ಸ್ಟು ನರಗುಂದ ಸಿರಹಟ್ಟಿ ಆಗಿರ್ಬೋದು. ನರಗುಂದ, ಸಿರಹಟ್ಟಿ, ರೋಣ, ಈಗ ಹಲವಾರು ಸ್ಥಳಗಳು ಕೂಡ ಕಂಡುಬರುತ್ತವೆ. ಗದಗ ಜಿಲ್ಲೆಯಲ್ಲಿ ಪ್ರಸಿದ್ಧ ಕೆಲವೊಂದು ವ್ಯಕ್ತಿಗಳಿವೆ. ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಭೀಮಸೇನ್ ಜೋಶಿ ಅವರು. ಪಂಡಿತ್ ಭೀಮಸೇನ್ ಜೋಶಿ ಅವರು ಇವರು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಕೂಡ ಅವರು. ಅದೇ ರೀತಿಯಾಗಿ ಕುಮಾರವ್ಯಾಸರು. ಯಾರು? ಕುಮಾರವ್ಯಾಸನ ಹಾಡಿನೆಂದರೆ ದಾರುಕ ಕಲಿಯುವುದಾಗುವುದು ಎಂತಂದು ನಮ್ಮ ಕುವೆಂಪು ಅವರು ಕೂಡ ಹೇಳಿದ್ದಾರೆ. ಈ ಕುಮಾರವ್ಯಾಸರು ಗದಗ ಜಿಲ್ಲೆಯ ಕೋಳಿವಾಡದವರು. ಗದಗ ಜಿಲ್ಲೆಯ ಕೋಳಿವಾಡದವರು ನಮ್ಮ ಕುಮಾರವ್ಯಾಸರು. ಕುಮಾರವ್ಯಾಸರು ಎಂದರೆ ನಮಗೆ ನೆನಪು ಬರುವುದೇ ಯಾವುದಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿ. ಯಾವುದು? ಕರ್ನಾಟಕ ಭಾರತ ಕಥಾಮಂಜರಿ. ಕರ್ನಾಟಕ ಭಾರತ ಕಥಾಮಂಜರಿ. ಈ ಕರ್ನಾಟಕ ಭಾರತ ಕಥಾಮಂಜರಿಯನ್ನ ನಮ್ಮ ಕುಮಾರವ್ಯಾಸರ ದೇವಾಲಯ ಯಾವುದಂದ್ರೆ ಅವರನ್ನು ಕುತ್ಕೊಂಡು ಏನು ಮಾಡ್ತಿದ್ರು? ಕುಮಾರವ್ಯಾಸರು ಗದಗಿನ ಭಾರತ ಅಥವಾ ಕರ್ನಾಟಕ ಭಾರತ